Very good morning, students. We'll discuss about the next concept, that is event analysis. So what is this event analysis? In the sense, before any organization or any team, before it is going to conduct any event, it has to detailedly study and be ready about certain things. Okay, so before clearly knowing or before clearly taking out the information, clearly studying out certain things, an event cannot be successfully implemented. So that is what we it is known as event analysis. Understood? So that is what every event manager and every organization which is going to organize an event has to clearly know certain information. So we'll see one by one. The first one, you will be having objective. So ಈವೆಂಟ್ಸ್ ಮಾಡಿದಾಗ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಅನ್ ಈವೆಂಟ್ ಅನ್ನೋದು ಫಸ್ಟ್ ಅನಲೈಸ್ ಮಾಡಬೇಕು. ಬಿಕಾಸ್ ದ ಸಕ್ಸಸ್ ಆಫ್ ಎನಿ ಈವೆಂಟ್ ವಿಲ್ ಬಿ ಡಿಪೆಂಡಿಂಗ್ ಅಪಾನ್ ದಿ ಆಬ್ಜೆಕ್ಟಿವ್ ವಿಚ್ ಯು ಆರ್ ಗೋಯಿಂಗ್ ಟು ಫಾರ್ಮುಲೇಟ್. ಓಕೆ, ಸೊ ನೀವು ಆಬ್ಜೆಕ್ಟಿವೇ ಫಾರ್ಮುಲೇಟ್ ಮಾಡದೆ ಯಾವುದೋ ಒಂದು ಆಬ್ಜೆಕ್ಟಿವ್ ಫಾರ್ಮುಲೇಟ್ ಮಾಡಿ ಅದ್ರ ಮೇನ್ ಉದ್ದೇಶ ಏನು ಅಂತ, ಪರ್ಪಸ್ ಏನು ಅಂತ ತಿಳಿದೇ ಇದ್ದಾಗ ಈವೆಂಟು ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಹೆನ್ಸ್ ಫೋರ್ತ್ ದೇ ಹ್ಯಾವ್ ಟು ಅನಲೈಸ್ ರಿಗಾರ್ಡಿಂಗ್ ದಿ ಆಬ್ಜೆಕ್ಟಿವ್ ಆಫ್ ಅ ಪರ್ಟಿಕ್ಯುಲರ್ ಈವೆಂಟ್. Next, you will be having competitor analysis. So every event manager has to study regarding the competitors. Why? Because there is a possibility of the competitor, he is going to arrange the same event, that is, he is going to schedule the same event on the day which you are going to conduct the event. ಅಂಡರ್ಸ್ಟುಡ್? ಸೊ ನೀವು ಈವೆಂಟ್ ಮಾಡಿದಾಗ ಅದೇ ದಿನ ನಿಮ್ಮ ಕಾಂಪಿಟೇಟರ್ ಏನಾದರೂ ಬೇರೆ ಈವೆಂಟ್ನ ಆರ್ಗನೈಸ್ ಮಾಡಿಬಿಟ್ಟಾಗ ದೇರ್ ಆರ್ ದ ಚಾನ್ಸಸ್ ದಟ್ ಯರ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ದ ಮೆಂಬರ್ಸ್ ಆಫ್ ಯರ್ ಈವೆಂಟ್ ದೇ ಆರ್ ಗೋಯಿಂಗ್ ಟು ಡ್ರ್ಯಾಗ್ ದಟ್ ಸೈಡ್, ಆ ಈವೆಂಟ್ಗೆ ಅಟೆಂಡ್ ಮಾಡೋಕ್ಕೆ ಹೊಟ್ಟೋಗ್ತಾರೆ. ಸೊ ದಟ್ ಯು ಕ್ಯಾನಾಟ್ ಅಚೀವ್ ದ ಆಬ್ಜೆಕ್ಟಿವ್ ಆಫ್ ಪರ್ಟಿಕ್ಯುಲರ್ ಈವೆಂಟ್. ಹೆನ್ಸ್ ಫೋರ್ತ್ ಯು ಹ್ಯಾವ್ ಟು ಹ್ಯಾವ್ ಒನ್ ಡೀಟೇಲ್ಡ್ ಐ ಆನ್ ಯರ್ ಕಾಂಪಿಟೇಟರ್. ಸೊ ದಟ್ ಯು ಕಾಲ್ ಇಟ್ ಆಸ್ ಕಾಂಪಿಟೇಟರ್ ಅನಾಲಿಸಿಸ್. Next, you will be having skills. So before taking up any event, it is very important to have a self analysis, and also they should have a particular relevant expertise. Expertise is nothing but the knowledge. So particular skills ಮತ್ತು knowledge ಇದ್ದಾಗಲೇ ಈವೆಂಟ್ನ ಹ್ಯಾಂಡಲ್ ಮಾಡೋಕ್ಕಾಗೋದು. ಸೊ ವಾಟ್ ಆರ್ ದೋಸ್ ಸ್ಕಿಲ್ಸ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಅನಲೈಸ್ ದಿ ಈವೆಂಟ್ ಅನ್ನೋದು ಫಸ್ಟೇ ಅವ್ರು ತಿಳ್ಕೋಬೇಕು, ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ದಟ್ ಯು ಕಾಲ್ ಇಟ್ ಆಸ್ ಸ್ಕಿಲ್ಸ್. ನೆಕ್ಸ್ಟ್, ಯು ವಿಲ್ ಬಿ ಹ್ಯಾವಿಂಗ್ ಕಮ್ಯುನಿಟಿ ಇಂಪ್ಯಾಕ್ಟ್. ಸೊ ನಾವು ಯಾವುದೇ ಒಂದು ಈವೆಂಟ್ ಕಂಡಕ್ಟ್ ಮಾಡಬೇಕಾದ್ರೆ ಅಲ್ಲಿ ಲೋಕಲ್ ಅಥವಾ ನಾವು ಎಲ್ಲಿ ಈವೆಂಟ್ ಕಂಡಕ್ಟ್ ಮಾಡ್ತೀವೋ ಆ ಸರೌಂಡಿಂಗ್ಸ್ಗೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಇಲ್ವಾ? ಸೊ ದಟ್ ದೇ ಹ್ಯಾವ್ ಟು ಅನಲೈಸ್ ಫಸ್ಟ್. ಸಪೋಸ್ ನಾವೇನಾದರೂ ಅದ್ರ ಬಗ್ಗೆ ಕಮ್ಯುನಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಈವೆಂಟ್ ಏನಾದರೂ ಆರ್ಗನೈಸ್ ಮಾಡಿಬಿಟ್ರೆ ಆ ಈವೆಂಟ್ ಪ್ರಪೋಸಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ದ ಪಬ್ಲಿಕ್ ಈಸ್ ಗೋಯಿಂಗ್ ಟು oppose in conducting of particular event. Understood? So that is why you have to check out, you have to analyze the community impact initially. Next, you will be having budget. So ಒಂದು ಈವೆಂಟ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ಎ ಡೀಟೇಲ್ ಎಸ್ಟಿಮೇಷನ್ ಆಫ್ ದಿ ಫಂಡ್ಸ್ ಯು ಹ್ಯಾವ್ ಟು ಮೇಕ್. ಅಂಡರ್ಸ್ಟುಡ್? ಬಡ್ಜೆಟ್ಟೇ ಇಲ್ಲ ಅಂದರೆ ನೀವು ಪ್ಲ್ಯಾನ್ ಮಾಡಿ ಎಫೆಕ್ಟಿವ್ ಆಗಿ ಡಿಸಿಷನ್ ಮಾಡೋಕ್ಕಾಗಲ್ಲ. ಸಪೋಸ್ ಇಫ್ 1 lakh is your budget, you have to see that within 1 lakh your event is going to get organized. ಈವೆಂಟ್ ಆರ್ಗನೈಸ್ ಆಗುತ್ತೆ, ನೀವು ಅಲ್ಲಿ ಏನು ಟೀಮ್ ಸೆಟಪ್ ಮಾಡ್ತೀರಾ, ಯಾರ್ಯಾರು ಔಟ್ಸೈಡರ್ಸ್ನ ಅಪಾಯಿಂಟ್ ಮಾಡ್ಕೊತೀರಾ, ಅವ್ರಿಗೆಲ್ಲ ಪೇಮೆಂಟ್ ಕೊಡೋಕ್ಕೆ ಆಗಬೇಕು. ನಿಮಗೆ 1 lakh ಇದ್ದು ನೀವು 2 lakhs ಆಗೋಷ್ಟು ಈವೆಂಟ್ಸ್ ಆರ್ಗನೈಸ್ ಮಾಡಿಬಿಟ್ರೆ ಫೈನಲಿ ಇಫ್ ಯು ಕಾಂಟ್ ಮೇಕ್ ದ ಪೇಮೆಂಟ್ ಫಾರ್ ದೆಮ್, ನೆಕ್ಸ್ಟ್ ಟೈಮ್ ನೀವು ಈವೆಂಟ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಅದು ಅಫೆಕ್ಟ್ ಆಗುತ್ತೆ ಆ್ಯಂಡ್ ದ ನೇಮ್ ಆ್ಯಂಡ್ ಫೇಮ್ ಆಫ್ ಯರ್ ಕಂಪನಿ ಆಲ್ಸೋ ವಿಲ್ come down. Understood? So this is why budget is important. See, events ಅಂದಿದ ತಕ್ಷಣ ಇಟ್ಸ್ ನಾಟ್ ಅಬೌಟ್ ದ ಫೆಸ್ಟಿವಲ್ಸ್ ಅಕೇಶನ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆರ್ಗನೈಸೇಷನ್ಸಲ್ಲಿ ಡಿಫ್ರೆಂಟ್ ಈವೆಂಟ್ಸ್ ಮಾಡ್ತಾರೆ. ಸೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಇಂಟ್ರಡಕ್ಷನ್ ಆಫ್ ಯುವರ್ ಎಂಪ್ಲಾಯಿ, ದಟ್ ಈಸ್ ಇಂಡಕ್ಷನ್ ಆಫ್ ದಿ ಎಂಪ್ಲಾಯಿ ಆಗಿರ್ಬೋದು, ಅವ್ರಿಗೆ ಗೈಡೆನ್ಸ್ ಕೊಡೋಕ್ಕೆ ಈವೆಂಟ್ಸ್ ಆಗಿರ್ಬೋದು, ಮತ್ತು ಸ್ಯಾಲರಿ ಹೈಕ್ಸ್ ಮಾಡಿದಾಗ ಈವೆಂಟ್ಸ್ ಮಾಡೋದಾಗಿರ್ಬೋದು, ಅವಾರ್ಡ್ಸ್ ಕೊಡೋದಾಗಿರ್ಬೋದು. ಅಂಡರ್ಸ್ಟುಡ್? ಸಪೋಸ್ ನೀವು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಮಾಡ್ತೀರಾ, ಅಥವಾ ಬೇರೆ ಕಂಪನಿ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅಥವಾ ನ್ಯೂ ಪ್ರಾಡಕ್ಟ್ ಏನಾದರೂ ತಯಾರಿ ಮಾಡೋಕ್ಕೆ ರೆಡಿ ಮಾಡಿದ್ದೀರಾ, ಇದನ್ನೆಲ್ಲ ನಿಮ್ಮ ಟೀಮ್ ಮೆಂಬರ್ಸ್ಗೆ ತಿಳಿಸ್ಬೇಕು ಅಂತಂದರೆ ಈವೆಂಟ್ಸ್ ಆರ್ಗನೈಸ್ ಮಾಡ್ತಾರೆ. ಅಂಡರ್ಸ್ಟುಡ್? ಅಟ್ ದ ಟೈಮ್ ದ ಬಜೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಎನಿ ಆರ್ಗನೈಸೇಷನ್ ವಿಚ್ ಇಸ್ ಗೋಯಿಂಗ್ ಟು ಆರ್ಗನೈಸ್ ಎನಿ ಪರ್ಟಿಕ್ಯುಲರ್ event, they have to detailedly study about the budget.
Next you will be having the rules and regulations. So first and foremost they have to know what are the rules and regulations in order to host a event. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲದೇ ನಾವು ಈವೆಂಟ್ಸ್ನ ಹಾಸ್ಟ್ ಮಾಡೋಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಈವೆಂಟ್ ಅಂತ ಅಂದ್ಕೊಳ್ಳಿ. ಸೊ ಇನ್ ಆರ್ಡರ್ ಟು ಹಾಸ್ಟ್ ದಿಸ್ ಇಂಟರ್ನ್ಯಾಷನಲ್ ಈವೆಂಟ್ ಎವ್ರಿ ಕಂಟ್ರಿ ರಿಕ್ವೈರ್ಸ್ ಅ ಗೌರ್ಮೆಂಟ್ ಪರ್ಮಿಷನ್ ಆ್ಯಂಡ್ ದೇ ಹ್ಯಾವ್ ಟು ಅಂಡರ್ಗೋ ಸರ್ಟೈನ್ ಪ್ರೊಸೀಜರ್ಸ್ ಬೇಸ್ಡ್ ಅಪಾನ್ ದಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸೊ ಇದ್ರ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಮಾಡಬೇಕು. ಪರವಾಗಿಲ್ಲ ನಾವು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಗೊಳ್ಳೋದಿಲ್ಲ ಅಂತಂದರೆ ಈವೆಂಟ್ ಕಂಡಕ್ಟ್ ಮಾಡೋಕ್ಕೆ ಆಪರ್ಚುನಿಟಿ ಗೌರ್ಮೆಂಟ್ ಕೊಡೋದಿಲ್ಲ. ಅಂಡರ್ಸ್ಟುಡ್. ಸೊ ದೇ ಹ್ಯಾವ್ ಟು ಅನಲೈಸ್ ರಿಗಾರ್ಡಿಂಗ್ ದಿ rules and regulations. Next you will be having risk and uncertainties. So a careful planning of risk and uncertainties is very very important in order to conduct any event. ಸೊ ಯಾವುದೇ ಈವೆಂಟಲ್ಲಿ ಒಂದು ರಿಸ್ಕ್ ಪಾರ್ಟ್ ಬರುತ್ತೆ, ಅನ್ಸರ್ಟನಿಟಿ ಪಾರ್ಟ್ ಬರುತ್ತೆ ಅಂತ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಅದನ್ನು ಪ್ರಿವೆಂಟ್ ಮಾಡಿ ಈವೆಂಟ್ನ ಸಕ್ಸಸ್ಫುಲ್ಲಾಗಿ ಲೈಕ್ ನಡೆಸೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಪರವಾಗಿಲ್ಲ, ರಿಸ್ಕ್ ಬಂದ್ರೂ ಪರವಾಗಿಲ್ಲ, ಇಮಿಡಿಯೇಟ್ಲಿ ವಿ ಆರ್ ಗೋಯಿಂಗ್ ಟು ವಾಟ್ ಟು ಸೇ ವಿ ಆರ್ ಗೋಯಿಂಗ್ ಟು ವ್ಯಾನಿಷ್ ದಟ್ ರಿಸ್ಕ್. ಆ ರಿಸ್ಕ್ನ ಇಮಿಡಿಯೇಟಾಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತಂದರೆ ಅದು ಆಗೋದಿಲ್ಲ, ಅದು ಅಸಾಧ್ಯ. ಸೊ ಫಸ್ಟೇ ಏನು ರಿಸ್ಕ್ ಬರ್ಬೋದು, ಏನು ಅನ್ಸರ್ಟಿನಿಟಿ ಬರ್ಬೋದು ಅಂತ ಫಸ್ಟೇ ನಾವು ಎಸ್ಟಿಮೇಷನ್ ಹಾಕ್ಕೊಂಡಿರಬೇಕು, ಅನಾಲಿಸಿಸ್ ಮಾಡಬೇಕು. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಕ್ಯಾಶ್ ಫ್ಲೋ. ಸೊ ಕ್ಯಾಶ್ ಫ್ಲೋ ಮೀನ್ಸ್ ಕ್ಯಾಶ್ ಇನ್ಫ್ಲೋ, ಕ್ಯಾಶ್ ಔಟ್ಫ್ಲೋ. ಸೊ ಎಷ್ಟು ಕ್ಯಾಶ್ ಇನ್ಫ್ಲೋ ಬರುತ್ತೆ ಈವೆಂಟ್ ಮಾಡೋದ್ರಿಂದ, ಎಲ್ಲಿಂದ ನಮಗೆ ಕ್ಯಾಶ್ ಬರುತ್ತೆ, ಎಷ್ಟು ನಾವು ಖರ್ಚು ಮಾಡಬೇಕಾಗುತ್ತೆ ಅನ್ನೋದು ಫಸ್ಟೇ ಅವರು ಸ್ಟೇಟ್ಮೆಂಟ್ ಹಾಕ್ಕೋಬೇಕು. ಸೊ ಸ್ಟೇಟ್ಮೆಂಟ್ ಹಾಕ್ಕೊಂಡ್ರೇ ಅವ್ರಿಗೆ ಎಷ್ಟು ಕಾಸ್ಟ್ ಆಗುತ್ತೆ, ಆ ಕಾಸ್ಟ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಯಾವ ರೀತಿ ನಾವು ಕಟ್ ಆಫ್ ಮಾಡ್ಬೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಕಾಸ್ಟ್ ಅನಾಲಿಸಿಸ್ ಮಸ್ಟ್ ಬಿ ಮೇಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಓಕೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಮೀಡಿಯಾ. ಸೊ ಮೀಡಿಯಾ ಏನಕ್ಕೆ ಇಂಪಾರ್ಟೆಂಟು ಅಂದರೆ ನೀವೇನೇ ಈವೆಂಟ್ ಮಾಡಲಿ ಯು ನೀಡ್ ಮೀಡಿಯಾ ಇನ್ ಆರ್ಡರ್ ಟು ಎಕ್ಸ್ಪೋಸ್ ಯುವರ್ event. So which is the mode of the transmission you are going to select, whether it is in a TV or newspaper, whoever it is. So news channels ಯಾವುದು ಅಂತ ಎಫೆಕ್ಟಿವ್ ಆಗಿ ತಿಳ್ಕೊಂಡು ಯು ಹ್ಯಾವ್ ಟು ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಸೊ ಪ್ಲ್ಯಾನ್ ಮಾಡಿ ನಿಮ್ಮ ಈವೆಂಟು ಡಿಫ್ರೆಂಟ್ ಮಾಸಸ್ ಇಸ್ ನಥಿಂಗ್ ಬಟ್ ಅ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ಗೆ ರೀಚ್ ಆಗೋಂಗೆ ನೀವು ಫಸ್ಟೇ ನೋಡ್ಕೋಬೇಕು. ಸೊ ದಟ್ ಈಸ್ ವೈ ಮೀಡಿಯಾ ಈಸ್ ಇಂಪಾರ್ಟೆಂಟ್. Next you will be having security. Security is very very important. So when you are going to arrange any event, you have to check out the security aspect. It has to be safe and secure. Example, in order to avoid many accidents, say such as stampedes. ಸ್ಟ್ಯಾಂಪೇಡ್ಸ್ ಅಂದರೆ ಏನು ಅಂದರೆ ಒಂದೇ ಸತಿ ಜನ ನುಗ್ಗಿಬಿಡ್ತಾರಲ್ಲ, ಅದನ್ನು ನಾವು ಸ್ಟ್ಯಾಂಪೇಡ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಆದರೆ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಿಬಿಷನ್ ಅಂತ ತಗೊಳ್ಳಿ. ಯಾವುದೋ ಒಂದು ಎಕ್ಸಿಬಿಷನ್ ಆಗುತ್ತೆ, ಗ್ರೂಪ್ ಆಫ್ ಪೀಪಲ್ ಥೌಸಂಡ್ಸ್ ಟುಗೆದರ್ 2000s ಟುಗೆದರ್ ಒಂದೇ ಸತಿ ನುಗ್ಗಿಬಿಟ್ರೆ ಆ ಎಕ್ಸಿಬಿಷನ್ಗೆ ಏನಾಗುತ್ತೆ, ಜಸ್ಟ್ ಇಮ್ಯಾಜಿನ್. ಅಂಡರ್ಸ್ಟುಡ್. ಸೊ ಹೆನ್ಸ್ ಫೋರ್ತ್ ಸ್ಟ್ಯಾಂಪೇಡ್ಸ್, to prevent this stampedes is very very important for any organization who is going to conduct any event. So security is very very important. ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕು, ಸಿಸ್ಟಮ್ಯಾಟಿಕ್ ಆಗಿ ಪ್ಲ್ಯಾನ್ ಮಾಡಬೇಕು. ಒಂದೇ ಸತಿ ಜನ ನುಗ್ಗೋದು, ಆಕ್ಸಿಡೆಂಟ್ಸ್ ಮಾಡೋದು, ಈ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಈವೆಂಟ್ ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ. And finally you will be having hospitality. Hospitality is not something you see in general hospitals. ಸೊ ಈ ಫಸ್ಟ್ ಏಡು ಅದನ್ನು ನಾವು ಹಾಸ್ಪಿಟಾಲಿಟಿ ಅನ್ನಲ್ಲ. ಒಂದು ಈವೆಂಟ್ ಆರ್ಗನೈಸ್ ಆದಾಗ ಆ ಟೀಮ್ ಮತ್ತು ಸ್ಟಾಫ್ ಮೆಂಬರ್ಸು ಅವ್ರಿಗೆ ಆರ್ಗನೈಸ್ ಮಾಡಿರೋ ಅಂತಹ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಯಾವ ರೀತಿ ನೋಡ್ಕೊತಾರೆ. ಸೊ ದಟ್ ಯು ಕಾಲ್ ಇಟ್ ಆಸ್ ಹಾಸ್ಪಿಟಾಲಿಟಿ. ಟ್ರೀಟಿಂಗ್ ಎವ್ರಿ ಮೆಂಬರ್ ಇನ್ ಅ ಗುಡ್ ಮ್ಯಾನರ್, ವಿ ಕಾಲ್ ಇಟ್ ಆಸ್ ಅ ಹಾಸ್ಪಿಟಾಲಿಟಿ. ಅದು ಯಾರಿಗೆ ಸಾಧ್ಯ ಅಂದರೆ ನೀವು ಯಾವ ಟೀಮ್ಗೆ ಆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಸೈನ್ ಮಾಡಿರ್ತೀರೋ ಅವರೇ ಅದನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ವೆಲ್ ಬೀಯಿಂಗ್ ವಿ ಕಾಲ್ ಇಟ್ ಆಸ್ ಹಾಸ್ಪಿಟಾಲಿಟಿ. ಸೊ ಯಾವುದೇ ಈವೆಂಟಲ್ಲಾಗಿರ್ಬೋದು, ಯಾವುದೇ ಕಮಿಟಿ, ಇವಾಗ ಸ್ಟೇಜಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗಬಾರ್ದು, ಫುಡ್ಸ್ ಅಂತ ಬಂದಾಗ ಅಲ್ಲೇನು ಡಿಸ್ಟರ್ಬೆನ್ಸ್ ಆಗಬಾರ್ದು, ಪವರ್ ಅಂತ ಬಂದಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು. ಅಂಡರ್ಸ್ಟುಡ್. ಸೊ ಇದನ್ನೆಲ್ಲ ನಾವು ಹಾಸ್ಪಿಟಾಲಿಟಿ ಅಂತ ಕರಿತೀವಿ. ಟೇಕಿಂಗ್ ಕೇರ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿ ಕಾಲ್ ಇಟ್ ಆಸ್ ಹಾಸ್ಪಿಟಾಲಿಟಿ. ಸೊ ದಿಸ್ ಆಲ್ಸೋ ದೇ ಹ್ಯಾವ್ ಟು well plan in the advance and they have to make analysis regarding this. So this is about the event analysis. Hope you understood. If you have any doubts, ask me guys, and from the next class we are going to discuss about who is the event manager and what is the role of the event manager. Have a nice day.